ಹೆಲೋ ಎಲ್ರಿಗೂ. ನೆಕ್ಸ್ಟ್ ಡೇ ನಾವು ಇಲ್ಲಿಂದ ಮಡಿಕೇರಿಯಿಂದ ರೆಡಿಯಾಗಿ ಹೊರಡೋಣ ಅಂತ ಹೊರಟ್ವಿ. ನಾವು 12 ಗಂಟೆಗೆ ಚೆಕ್ಔಟ್ ಆಗಬೇಕಾಗಿತ್ತು, ರೂಮಿಂದ ಹೋಗಬೇಕಾಗಿತ್ತು. ಬಟ್ ನಾವು ಇನ್ನೂ ಸ್ವಲ್ಪ ಬೇಗನೆ ಬಿಟ್ವಿ. ನೋಡೋಣ ಇನ್ನೂ ಯಾವುದಾದ್ರು ಪ್ಲೇಸ್ ಇದೆಯಲ್ಲ ನೋಡ್ಕೊಂಡು ಹೋಗೋಣ ಅಂತ. ಬಟ್ ಎಲ್ಲ ಹೋಗ್ದಿರೋದೆಲ್ಲ ಒಂದು ಬ್ಯಾಗಿಗೆ, ಹೋಗಿದ್ದಿರೋ ಬಟ್ಟೆ ಎಲ್ಲ ಒಂದು ಬ್ಯಾಗಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ಇಲ್ಲಿ. ನನ್ನ ಗಂಡ ಬಂದಿದ್ದಾರೆ ಬಿಲ್ಡಪ್ ಕೊಡೋಕ್ಕೆ, ಹಾಯ್ ಫ್ರೆಂಡ್ಸ್ ಅಂದ್ಕೊಂಡು. ಇನ್ಮೇಲೆ ನನ್ನ ಗಂಡಿಗೆ ನಾನು ಮರ್ಯಾದೆ ಕೊಟ್ಟು ಮಾತಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನ ಬೈತಿದ್ದಾರೆ ನನಗೆ, ಅವನು ಇವನು ಅನ್ಬೇಡ ನೀನು ವೀಡಿಯೋದಲ್ಲೆಲ್ಲ, ಮರ್ಯಾದೆ ಕೊಟ್ಟು ಮಾತಾಡು ಅಂತ. ಅದಕ್ಕೆ ಇನ್ಮೇಲೆ ನನ್ನ ಗಂಡಿಗೆ ಮರ್ಯಾದೆ ಕೊಟ್ಟೆ ಮಾತಾಡಿಸ್ತೀನಿ, ಅವನು ಇವನು ಅಂತೆಲ್ಲ ಅನ್ನಲ್ಲ. ಈಗ ಅಲ್ಲಿಂದ ರೆಡಿಯಾಗಿ ಹೊರಟ್ವಿ ನಾವು. ಬಾಯ್ ಬಾಯ್ ಮಡಿಕೇರಿ ಅಂತ ಹೇಳ್ಬಿಟ್ಟು. ಮಡಿಕೇರಿ ಬಿಟ್ಟು ಹೋಗೋಕ್ಕೆ ಮನಸ್ಸಿದ್ದಿಲ್ಲ, ಆದ್ರೂ ತುಂಬ ಬೇಜಾರಾಗ್ತಿತ್ತು. ಆದರೆ ಒಂದೇ ಪ್ಲೇಸಲ್ಲಿ ಎಷ್ಟು ದಿನ ಇರೋಕ್ಕಾಗುತ್ತೆ, ಬೇಜಾರಾಗುತ್ತಲ್ವ ಅಂತ ನನ್ನ ಗಂಡನಿಂದ ಹೊರಟಿದ್ದು. ಯಾಕಂದರೆ ಅವ್ರಿಗೆ ಚಳಿ 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 ಅಂದರೆ ಆಗಲ್ಲ. ನನಗೆ ಮಳೆ ಚಳಿ ಇದ್ದರೆ ಇಷ್ಟ, ಅವ್ರಿಗೆ ಚಳಿ ಇದ್ದರೆ ಮಳೆ ಅಂದರೆ ಇಷ್ಟ ಇಲ್ಲ. ನೆಕ್ಸ್ಟ್ ಇಲ್ಲಿ ಬಂದು ನಾವು ತಿಂಡಿ ಮಾಡೋಣ ಅಂದ್ವಿ. ಅಲ್ಲಿ ಅವರು ಪಟ್ಟು ಅಂದರು, ನಾನು ಪಡ್ಡು ಅಂತ ಅಂದ್ಕೊಂಡು ಓಕೆ ಅಂದೆ. ಅದೊಂದೇ ಇರೋದು ಅಂತ. ಅಲ್ಲಿ ನೋಡಿದ್ರೆ ಅದು ಪಟ್ಟು ಆಗಿದೆ. ಇದೇನಂತಲೇ ನಮ್ಗೆ ಗೊತ್ತಿಲ್ಲ, ಅದ್ರ ಹೆಸರು ಪಟ್ಟು ಅಂತೆ. ನಾನು ಪಡ್ಡು ಅಂತ ಅಂದ್ಕೊಂಡೆ, ನಮ್ಮ ಕಡೆ ಎಲ್ಲ ಮಾಡ್ತೀವಲ್ಲ ಆ ಪಡ್ಡು ಅಂದ್ಕೊಂಡು ಹೂ ಅಂದರೆ, ಅದು ನೋಡಿದ್ರೆ ಆ ಥರ ಇತ್ತು. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟು ಇಲ್ಲಿ ನೆಕ್ಸ್ಟು ಮಡಿಕೇರಿನಲ್ಲೇ ಈ ಸೇತುವೆ ಹತ್ರ ಬಂದ್ವಿ. ಇದು ಊರ ಹೆಸ್ರೇನೋ ಮರ್ತೋಯ್ತು, ಊರ ಹೆಸ್ರು ಗೊತ್ತಿಲ್ಲ. ಅಂದವೇ ಬರ್ತಾನೆ ಸಿಕ್ತಲ್ಲ, ಸೊ ಅಲ್ಲೇ ಹಿಡ್ಕೊಂಡು ನೋಡಿಕೊಂಡು ಫೋಟೋ ಗಿಟ್ಟ ತೆಕ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡು, ನೋಡೋಕ್ಕೆ ಒಂಥರ ಲೊಕೇಶನ್ ಎಲ್ಲ ಚೆನ್ನಾಗಿದೆಯಲ್ಲ, ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟು ವಿಡಿಯೋ ಎಲ್ಲ ಮಾಡಿಕೊಂಡು ನಿಸರ್ಗಧಾಮ ಪಾರ್ಕ್ ಹತ್ರ. ಇಲ್ಲಿ ನೋಡಿದ್ರೆ ಏನೋ ಹಕ್ಕಿ ಎಲ್ಲ ಹೊರಗಡೆ ಹಾಕಿರೋ ಫೋಟೋನೇ ಬೇರೆ, ಒಳಗಡೆ ಇರೋ ಇದೇ ಬೇರೆ, ಏನೂ ಇದ್ದಿಲ್ಲ ನೋಡೋದಕ್ಕೆ. ಏನೋ ರೇರ್, ಏನೋ ಇಂಟ್ರೆಸ್ಟಾಗಿ ಅಷ್ಟೊಂದು ವಾವ್ ಅನ್ನೋ ಥರ ಏನಿದ್ದಿಲ್ಲ. ಒಬ್ರಿಗೆ 100 ರೂಪಾಯಿ ಚಾರ್ಜ್ ಮಾಡಿದ್ರು ಇದ್ರೊಳಗಡೆ ಹೋಗೋಕ್ಕೆ. ಸುಮ್ಮನೆ ಆ ಕೋಳಿಗಳು, ಆ ಪಕ್ಷಿಗಳು ನೋಡಿಕೊಂಡು ಬಂದ್ವಿ. ಇನ್ನೇನಂಥದ್ದು ಹೊರಗಡೆ ಇರೋ ಪಿಕ್ಚರ್ ಥರ ಒಳಗಡೆ ಏನೂ ಇದ್ದಿಲ್ಲ. ಒಬ್ರಿಗೆ 100 ರೂಪಾಯಿ, ತುಂಬ ಮೋಸ ಇಷ್ಟು ನೋಡೋದಕ್ಕೆ. ಮತ್ತು ಅದನ್ನು ಎತ್ಕೊಳ್ಳೋದಕ್ಕೆಲ್ಲ ಬಿಡ್ತಾರೆ ಅನ್ನೋ ಥರ ಅಲ್ಲಿರೋದು. ಬಟ್ ಅಲ್ಲಿ ಅದು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಸಪ್ರೇಟ್ ದುಡ್ಡು ಕೊಡಬೇಕಂತೆ. ಅದಕ್ಕೆ ಏನು ಬೇಡ ಅಂದ್ಬಿಟ್ಟು ಮತ್ತು ಅಲ್ಲಿಂದ ಪಾರ್ಕ್ ಒಳಗಡೆ ಹೋದ್ವಿ. ಎಂಟ್ರಿ ಆದರೆ ಇಲ್ಲಿ ಎಂಟ್ರಿ ಫೀಸೇ 60 ರೂಪೀಸು. ಎಲ್ಲಿ ನೋಡಿದ್ರು ದುಡ್ಡು ದುಡ್ಡು ದುಡ್ಡು. ಅಪ್ಪ, ಈ ಪಾರ್ಕಿಂಗಿಗೆ ದುಡ್ಡು ಕೊಟ್ಟು ಸಾಕಾಯಿತು. ಮತ್ತು ಇಲ್ಲೊಂದು ತೂಗು ಸೇತುವೆ ಇತ್ತು, ಇಲ್ಲಿಂದನೇ ಎಂಟ್ರಿ ಆಗಬೇಕು ನಿಸರ್ಗಧಾಮ ಪಾರ್ಕ್ ಒಳಗಡೆ ಹೋಗೋದಕ್ಕೆ. ಅಲ್ಲೇ ಒಳಗಡೆ ಹೋದ್ವಿ, ಏನಾದರೂ ಇರುತ್ತೆ ಗೇಮ್ಸು ಅಂತ. ಅಲ್ಲೂ ನೋಡಿದ್ರೆ ಎಲ್ಲ ಕ್ಲೋಸ್ ಆಗಿತ್ತು. ಜಿಪ್ಲೈನು ಮತ್ತು ಬೋಟ್ ಹಂಗೆಲ್ಲ ಇರುತ್ತೆ ಅಂದ್ಕೊಂಡು ನಾವು ಬಂದಿತ್ತು. ಬಟ್ ಅಲ್ಲೂ ಕೂಡ ಏನೂ ಇದ್ದಿಲ್ಲ. ಸುಮ್ಮನೆ ಪಾರ್ಕ್ ನೋಡ್ಕೊಂಡು ವಾಪಸ್ ಬಂದ್ವಿ. ಸುಮ್ಮನೆ ಏನೋ ಅಂತ ಇಂಟ್ರೆಸ್ಟಿಂಗ್ ಏನು ಅನಿಸಿಲ್ಲ. ಇಲ್ಲೂ ಕೂಡ ಬೇಜಾರಾಯಿತು. ನನಗೆ ನನ್ನ ಗಂಡನಿಗೆ ಜಿಪ್ಲೈನಲ್ಲಿ ಆಡಿಸ್ಬೇಕು ಅಂತ ಆಸೆ ಇತ್ತು. ಬಟ್ ಅಲ್ಲಿ ಅಬ್ಬೆ ಫಾಲ್ಸ್ ಹತ್ರ ಹೋಗಿದ್ದ ಹತ್ರ ಇತ್ತು. ಬಟ್ ಅಲ್ಲಿ ಬಿಡೋದು ಒಂದು ಕಡೆ, ಎಕ್ಸಿಟ್ ಒಂದು ಕಡೆ ಇತ್ತು. ಸೊ ಕಾರ್ ಯಾರು ಓಡಿಸ್ಕೊಂಬರ್ತಾರೆ, ಅವ್ರ ಎಕ್ಸಿಟ್ ಒಂದು ಕಡೆ ಇರೋದು, ಎಂಟ್ರಿ ಒಂದು ಕಡೆ ಇರೋದು. ಅದಕ್ಕೋಸ್ಕರ ಅಲ್ಲಿ ಇದು ಮಾಡಿಲ್ಲ. ಇಲ್ಲಿ ನೋಡೋಣ ಅಂದ್ಕೊಂಡು ಬಂದ್ವಿ. ಇಲ್ಲಿ ಬೋಟಿಂಗ್ ಇಲ್ಲ, ಏನಿಲ್ಲ. ಮತ್ತು ಆಮೇಲೆ ಅಲ್ಲಿಂದ ನೆಕ್ಸ್ಟು ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಂತ ಇತ್ತು, ಅಲ್ಲಿ ಬಂದ್ವಿ. ಅಲ್ಲೂ ಕೂಡ ನೀರೇನು ಅಷ್ಟೊಂದು ಇದ್ದಿಲ್ಲ. ಮತ್ತು ಅದರೆಲ್ಲ ಹೋಗೋದಕ್ಕೆ ಒಬ್ರಿಗೆ 300 ಏನೋ ಹಾಕಿದ್ರು. ಸುಮ್ಮನೆ ಏನಕ್ಕೆ ಅಷ್ಟೊಂದು ನೀರಿಲ್ಲ, ನಡ್ಕೊಂಡೆ ಹಿಂಗೆ ಹೋಗ್ಬಿಡ್ಬೋದು. ಮತ್ತಲ್ಲೂ ಏನೋ ಇಂಟ್ರೆಸ್ಟ್ ಅನಿಸಿಲ್ಲ. ಮತ್ತು ಅಲ್ಲಿಂದ ವಾಪಸ್ ಬಂದ್ವಿ. ನೆಕ್ಸ್ಟ್ ಇನ್ನೊಂದು ಕಡೆ ಹೋಗೋಣ ಅಂದ್ಕೊಂಡ್ವಿ. ಗೋಲ್ಡನ್ ಟೆಂಪಲ್ ಎಲ್ಲ ಇತ್ತು. ನನ್ನ ಗಂಡ ಬೇಡ, ಮಳೆ ಸ್ಟಾರ್ಟ್ ಆಗ್ತಿದ್ದೆ, ಇಲ್ಲಿ ಹೋಗೋಣ ಅಂದ್ಬಿಟ್ಟು ಮಂಗಳೂರು ಕಡೆ ಹೊರಟ್ವಿ. ಮಂಗಳೂರಿಗೆ ಹೋಗೋಣ ಅಂತ. ನಾವು ಊಟಿಗೆ ಹೋಗೋಣ ಅಂದ್ಕೊಂಡಿದ್ದು. ಬಟ್ ಊಟಿಗೆ ಹೋಗೋದಕ್ಕೆ ಯೂನಿಫಾರ್ಮ್ ಎಲ್ಲ ಇರಬೇಕಿತ್ತಂತೆ, ವೈಟು, ಎಲ್ಲೋ ಬೋರ್ಡ್ ಅಲ್ವಾ. ಮತ್ತು TP ಎಲ್ಲ ಕಟ್ಟಬೇಕಿತ್ತು, ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕಿತ್ತಂತೆ. ಸೊ ಸುಮ್ಮನೆ ಯಾಕೆ ತಲೆನೋವು, ಮತ್ತು ತಮಿಳ್ನಾಡು ಬೇರೆ ಅಲ್ವಾ, ಅಲ್ಲಿ
ಆಮೇಲೆ ಹೋಗಿ 1 to 2 ಏನಾದರೂ ಕಿತ್ಕೊಂಡ್ರೆ ಏನು ಮಾಡೋಣ ಅಂದ್ಬಿಟ್ಟು ಇನ್ನೊಂದು ಸಲ ನೋಡ್ಕೊಳ್ಳೋಣ ಅಂತ ಹೋಗಿಲ್ಲ. ಮಂಗ್ಳೂರು ಕಡೆನೇ ನಮ್ಮ ಕರ್ನಾಟಕ ಪ್ಲೇಸ್ನೇ ನೋಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಮಂಗ್ಳೂರು ಕಡೆ ತಿರುಗಿಸಿದ್ವಿ ಗಾಡಿನ. ನೆಕ್ಸ್ಟ್ ಮಂಗಳೂರಲ್ಲಿ ಇದೊಂದು ಹೋಮ್ ಸ್ಟೇ ಬುಕ್ ಮಾಡ್ಕೊಂಡು ಬಂದ್ವಿ 2 ದಿನಕ್ಕೆ. ಇನ್ನು 2 ದಿನ ಮಂಗಳೂರಲ್ಲೇ ಇರೋದು. ನೋಡಬೇಕು ಇಲ್ಲೇನು ಪ್ಲೇಸ್ ಇದೆ ಅಂತ. ನಾವು ಆ್ಯಕ್ಚುಲಿ ಜಾಸ್ತಿ ಟೆಂಪಲ್ಸ್ಗಳಿಗೆ ಹೋಗ್ತಿಲ್ಲ. ನಾನು ಅವತ್ತು ಹೇಳಿದ್ದೀನಿ ದೇವ್ರುಗಳ ಜೊತೆ ನಾನು ಬಿಟ್ಬಿಟ್ಟಿದ್ದೀನಿ ಅಂತ, ಅದಕ್ಕೆ ಟೆಂಪಲ್ಗೆ ಹೋಗ್ತಿಲ್ಲ. ಜಸ್ಟ್ ರಿಲ್ಯಾಕ್ಸಿಂಗ್ ಏನಾದರೂ ಪ್ಲೇಸಸ್ ಇದ್ದರೆ ಅಲ್ಲಿ ಹೋಗಿ ಬರೋದಷ್ಟೇ. ಇಲ್ಲಿ ಎಲ್ಲಾದರೂ ಬಂತು ಅಂದರೆ ಸಾಕು, ಫಸ್ಟ್ ಇದು ಮಲ್ಕೊಳ್ಳೋಣ ಅನ್ನೋದ್ರಲ್ಲೇ ಇರ್ತಾರೆ. ಬಂದು ರೂಮ್ಗೆ ಮುಖ ಗಿಕ್ಕ ತೊಳ್ಕೊಂಡು, ಅದು ಬಂದ್ರಂತೂ ಮುಖನೂ ತೊಳೆಯಲ್ಲ, ಕೈ ತೊಳೆಯಲ್ಲ, ಕಾಲು ತೊಳೆಯಲ್ಲ, ಸುಮ್ಮನೆ ಬಿತ್ಕೊತಾ ಇರೋದೆ. ನಾನು ಎಲ್ಲರೂ ಹೊರಟ್ರೆ ಫಸ್ಟ್ ಮುಖ ತೊಳಿಬೇಕು, ಮಲ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.